ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ರುಕ್ಮಿಣಿ. ಇವತ್ತಿನ ಬೆಳಗಿನ ಒಂದು ಬ್ರೇಕ್‌ಫಾಸ್ಟಿಗೆ ನಾನಿಲ್ಲಿ ರಾಗಿ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆರೋಗ್ಯಕರವಾದಂಥದ್ದು. ನಾವು ಮುದ್ದೆ, ರೊಟ್ಟಿ ಎಲ್ಲ ಮಾಡ್ಕೊಳ್ತೀವಿ. ಅದೇ ರೀತಿ ಮಸಾಲೆ ದೋಸೆ ಕೂಡ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ರಾಗಿ ಮಸಾಲೆ ದೋಸೆ ಮಾಡೋಕ್ಕೋಸ್ಕರ ಮೊದಲಿಗೆ 1 ಕಪ್ ಆಗೋಷ್ಟು ಉದ್ದಿನ ಬೇಳೆ ತಗೊಂಡಿದ್ದೀನಿ ನೋಡಿ ಇಲ್ಲಿ. ಕಾಳಲ್ಲ ಬೇಳೆ ತಗೊಂಡಿದ್ದೀನಿ. 1 ಕಪ್ಪು ಉದ್ದಿನ ಬೇಳೆಗೆ ಒಂದು 2 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕಡಲೆಬೇಳೆ ಯೂಸ್ ಮಾಡ್ತಾ ಇದ್ದೀನಿ. ಜೊತೆಗೆ ಒಂದು 1/4 ಸ್ಪೂನ್ ಆಗೋಷ್ಟು ಮೆಂತೆ ಕೂಡ ಸೇರಿಸ್ಕೊಳ್ಳೋಣ. ದೋಸೆಗೆ ಮೆಂತೆ ಇದ್ರೇನೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಈ ಮೂರನ್ನು ಚೆನ್ನಾಗಿ ನೀರು ಹಾಕಿ ಒಂದು 5-6 ಸಲ ತೊಳ್ಕೊಬೇಕು. ಚೆನ್ನಾಗಿ ತೊಳ್ಕೊಂಡು ಇದನ್ನು ಒಂದು 4 ಅವರ್ ನೆನೆಯಕ್ಕೆ ಇಟ್ಬಿಡ್ತೀನಿ. 4 ಅವರ್ ಅಂತೂ ನೆನಿಲೇಬೇಕು. ಆಗಲೇ ಚೆನ್ನಾಗಿ ನೆನೆಯುತ್ತೆ ಅದು. ಈಗ 4 ಅವರ್ ಆಗಿದೆ ನೋಡಿ, ತೆಗೆದು ತೋರಿಸ್ತಾ ಇದ್ದೀನಿ. ಬೇಳೆ ಕೂಡ ಚೆನ್ನಾಗಿ ನೆಂದಿದೆ ನೋಡಿ. ಒಂದು 5-6 ಸಲ ತೊಳ್ಕೊಂಡಿದ್ದೀನಿ ನೀಟಾಗಿ. ಸ್ವಲ್ಪನೂ ಅದರಲ್ಲಿ ಗಲೀಜಿಲ್ಲ, ಪೌಡ್ರ್ ಏನೂ ಇಲ್ಲ ನೋಡಿ. ಚೆನ್ನಾಗಿ ನೆಂದಿದೆ ಕೂಡ ಇದು. ಇವಾಗ ಇದನ್ನ ನೀರೆಲ್ಲ ಶೋಧಿಸ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಇದನ್ನ ಸೇರಿಸ್ಕೊಳ್ತೀನಿ. ಇದನ್ನ ಸಣ್ಣಕ್ಕೆ ರುಬ್ಕೋಬೇಕಾಗತ್ತೆ. ಹಾಗಾಗಿ ಒಂದು ಮಿಕ್ಸಿ ಜಾರಿಗೆ ಇದನ್ನ ಸೇರಿಸ್ಕೊಳ್ಳೋಣ, ಸಣ್ಣಕ್ಕೆ ರುಬ್ಕೋಬೇಕಾಗಿರೋದ್ರಿಂದ. ಇದ್ರ ಜೊತೆಗೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಆಪ್ಷನಲ್ಲು, ಅನ್ನ ಬೇಡ ಅನ್ನೋರು ಅವಲಕ್ಕಿ ಕೂಡ ಒಂದು 10 ನಿಮಿಷ ನೆನೆಸಿ ಇದ್ರ ಜೊತೆಗೆ ಸೇರಿಸ್ಕೊಬಹುದು. ಅದು ಕೂಡ ಚೆನ್ನಾಗಿರುತ್ತೆ. ನಾನು ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ತುಂಬ ಸಣ್ಣ ಅಂದರೆ ತುಂಬ ಸಣ್ಣ ರುಬ್ಕೋಬೇಕಾಗತ್ತೆ. ಇದನ್ನ ತುಂಬ ಸಣ್ಣಕ್ಕೆ ರುಬ್ಕೋಬೇಕು ಉದ್ದಿನ ಬೇಳೆ. ಆವಾಗ ದೋಸೆ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ. ತೆಗೆದು ತೋರಿಸ್ತಾ ಇದ್ದೀನಿ. ಇಷ್ಟು ಸಣ್ಣ ರುಬ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನೀಟಾಗೆಲ್ಲ ತೆಗೆದು ಹಾಕ್ಕೊಂಡು ಇದೇ ಜಾರಿಗೆ ನಾನಿಲ್ಲಿ ಸೈಡಿಗೆ ಎತ್ತಿಟ್ಕೊಂಡು ಇದೇ ಜಾರಿಗೆ ನಾನಿಲ್ಲಿ 2 ಕಪ್ ಆಗೋಷ್ಟು ರಾಗಿ ಹಿಟ್ಟು ತಗೊಳ್ತಾ ಇದ್ದೀನಿ ನೋಡಿ. ನಾರ್ಮಲ್ ಆಗಿ ನಾವು ಮುದ್ದೆ ಮಾಡೋಕ್ಕೆಲ್ಲ ಮನೇಲಿ ಯೂಸ್ ಮಾಡ್ತೀವಲ್ಲ, ಅದೇ ರಾಗಿ ಹಿಟ್ಟು 2 ಕಪ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. 1 ಕಪ್ ಆಗೋಷ್ಟು ಉದ್ದಿನ ಬೇಳೆ ಯೂಸ್ ಮಾಡಿದ್ದೀನಿ. ಅದಕ್ಕೆ 2 ಕಪ್ ಆಗೋಷ್ಟು ರಾಗಿ ಹಿಟ್ಟು ಕೂಡ ಯೂಸ್ ಮಾಡಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದು ಕೂಡ ಒಂದು 2ರಿಂದ 3 ನಿಮಿಷ ರುಬ್ಕೊಂಡ್ರೆ ಸಾಕು. ಹಿಟ್ಟಾಗಿರೋದ್ರಿಂದ ಇದು ಬೇಗನೆ ಸಣ್ಣ ಇರುತ್ತೆ, ಬೇಗನೆ ಇದಾಗತ್ತೆ. ಹಾಗಾಗಿ ಒಂದು 2 ನಿಮಿಷ ರುಬ್ಕೊಂಡ್ರೆ ಸಾಕು ನೋಡಿ. ರುಬ್ಕೊಂಡಿದ್ದೀನಿ ನೀರು ಹಾಕಿ. ಇವಾಗ ಇದನ್ನ ನಾವು ಉದ್ದಿನ ಬೇಳೆ ಹಾಕ್ಕೊಂಡಿದ್ವಲ್ಲ, ಅದೇ ಪಾತ್ರೆಗೆ ಇದನ್ನು ಕೂಡ ಸೇರಿಸ್ಕೊಳ್ಳೋಣ ನೋಡಿ. ಇದು ಕೂಡ ಸೇರಿಸ್ಕೊಂಡಿದ್ದಾಗಿದೆ. ಇವಾಗ ಇದು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದಕ್ಕೊಂದು ಹೊಂದ್ಕೋಬೇಕು. ಆ ರೀತಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ನಾವು ಈ ರೀತಿ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು. ಕೆಲವರಂತೂ ರಾಗಿ ಮುದ್ದೆ, ರೊಟ್ಟಿ ಏನು ಇಷ್ಟಪಡದೇ ಇರೋರು ಈ ರೀತಿ ದೋಸೆ ಮಾಡ್ಕೊಂಡು ತಿನ್ಬೋದು ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೂಡ. ಇವಾಗ ಇದನ್ನ ಚೆನ್ನಾಗಿ ಎತ್ತಿಟ್ಬಿಡೋಣ. ಇದನ್ನ ಒಂದು ಓವರ್ ನೈಟ್ ಮುಚ್ಚಿಟ್ಬಿಡ್ತೀನಿ. ನಾನಿಲ್ಲಿ ಸೋಡಾ ಏನು ಯೂಸ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಹಾಗೆ ಮಾಡ್ತಾ ಇದ್ದೀನಿ. ಓವರ್ ನೈಟ್ ನೆನೆಸಿ ತಗೊಂಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು ಕೂಡ ನೋಡಿ. ಈ ರೀತಿ ಉಬ್ಬಿ ಬರಬೇಕು. ನಾನು ಸೋಡಾ ಏನು ಯೂಸ್ ಮಾಡಿಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ಆದಷ್ಟು ಮನೇಲಿ ಸೋಡಾಗಳನ್ನ ಅವಾಯ್ಡ್ ಮಾಡೋದು ಭಾರಿ ಒಳ್ಳೇದು ನೋಡಿ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಕೂಡ ಹಿಟ್ಟು. ಈ ರೀತಿ ಬರಬೇಕು. ಈ ರೀತಿ ಹಿಟ್ಟು ಬಂದರೆ ಕೂಡ ದೋಸೆ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಉಪ್ಪು ಸೇರಿಸ್ಕೊಳ್ಳೋಣ. ನಾನು ನೈಟ್ ಏನು ಉಪ್ಪು ಹಾಕಿಟ್ಟಿರಲಿಲ್ಲ, ಇವಾಗ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಪುಡಿ ಉಪ್ಪು ಕೂಡ ಸೇರಿಸ್ಕೊಂಡು 1 ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪನ್ನ. ಇದ್ರ ಜೊತೆಗೆ ಪಲ್ಯ ಆಗ್ಬೋದು, ಇಲ್ಲ ಚಟ್ನಿ ಆಗ್ಬೋದು, ಏನು ಬೇಕಾದ್ರೂ ಮಾಡ್ಕೋಬೋದು ಸೈಡ್ಗೆ. ತುಂಬಾನೇ ಚೆನ್ನಾಗಿರುತ್ತೆ. ನಾನಿಲ್ಲಿ ಶೇಂಗಾ ಚಟ್ನಿ ಮಾಡ್ಕೊಂಡಿದ್ದೆ ಇದಕ್ಕೆ ನೋಡಿ. ಚೆನ್ನಾಗಿ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಇವಾಗ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇದನ್ನ ಎತ್ತಿಟ್ಬಿಡೋಣ. ಸ್ವಲ್ಪ ಉಪ್ಪೆಲ್ಲ ಅದಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳಿ ಅನ್ನೋ ಕಾರಣಕ್ಕಾಗಿ ಸೈಡಿಗೆ ಎತ್ತಿಟ್ಬಿಡೋಣ. ಒಂದು ಚಟ್ನಿ ಮಾಡ್ಕೊಳ್ತೀನಿ ಅಲ್ಲಿವರೆಗೂ. ಒಂದು 5 ನಿಮಿಷ ನೆನಿಲಿ ಅದು. ಈಗ ಒಂದು 5 ನಿಮಿಷ ಆಗಿದೆ. ಸ್ಟವ್ ಮೇಲೆ ಒಂದು ಹಂಚಿಟ್ಕೊಂಡು, ಹಂಚು ಕೂಡ ಕಾಯ್ಕೊಂಡಿದೆ. ಇವಾಗ ಸ್ವಲ್ಪ ನೀರು ಹಾಕಿ ಇದನ್ನ ಚೆನ್ನಾಗಿ ಒರೆಸ್ಕೊಳ್ಳೋಣ. ನಾನಿಲ್ಲಿ ಹಂಚಿಗೆ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಹಿಟ್ಟನ್ನ ಬಿಟ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಒಂದೊಂದೇ ಸ್ಪೂನ್ ಹಾಕ್ಕೊಂಡು ನಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನಾವು ಬಿಟ್ಕೋಬೋದು. ತುಂಬಾನೇ ಚೆನ್ನಾಗಿ ಬರುತ್ತೆ. ತುಂಬ ತೆಳ್ಳು ಕೂಡ ಬರುತ್ತೆ. ನಾವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳು ಕೂಡ ಬಿಟ್ಕೋಬೋದು. ಹಿಟ್ಟನ್ನ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೆ ತುಂಬ ಪೇಪರ್ ಥರ, ಮಸಾಲೆ ದೋಸೆ ಥರ ಬರುತ್ತೆ ಇದು. ಇಲ್ಲ ಗಟ್ಟಿ ಮಾಡಿಕೊಂಡ್ರೆ ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ ಕೂಡ ದೋಸೆ ಇದು. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಅಷ್ಟೇ ನಾನು. ಹಾಕ್ಕೊಂಡು ಇದ್ರ ಮೇಲೆ ಪ್ಲೇಟ್ ಮುಚ್ಚಿ 1 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಬೇಯಿಸ್ಕೊಳ್ಳೋಣ. ಜಾಸ್ತಿ ಬೇಯಿಸೋದು ಬೇಡ, ಹೈ ಫ್ಲೇಮ್ ಇಟ್ಬಿಟ್ರೆ ಸುಟ್ಟೋಗ್ಬಿಡುತ್ತೆ ನೋಡಿ. ಮೀಡಿಯಂ ಫ್ಲೇಮಲ್ಲಿ 1 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇವಾಗ
ನೋಡಿ ದೋಸೆ ಕೂಡ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ, ಎಷ್ಟು ತೆಳ್ಳಗಿದೆ. ಸೇಮ್ ಮಸಾಲೆ ದೋಸೆ ತರನೇ ಇದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ನೋಡಿ. ಇದೇ ರೀತಿ ಎಲ್ಲ ದೋಸೆಗಳನ್ನು ನಾನು ಬಿಟ್ಕೊಳ್ತೀನಿ. ಹಂಚಿಗೆ ಒಂದೊಂದು ದೋಸೆ ಮಾಡ್ಬೇಕಾದ್ರೂ ನೀರು ಹಾಕಿ ಚೆನ್ನಾಗಿ ಒರೆಸ್ಕೊಂಡು ತಗೋಬೇಕಾಗತ್ತೆ. ನೋಡಿ ಇಷ್ಟೇ, ಇದು ರಾಗಿ ಮಸಾಲೆ ದೋಸೆ ಸೂಪರ್ ಟೇಸ್ಟಿಯಾಗಿ ರೆಡಿ ಆಗಿದೆ. ಜೊತೆಗೆ ಶೇಂಗಾ ಚಟ್ನಿ ಕೂಡ ಮಾಡಿದ್ದೆ. ಇಷ್ಟೇ ರೆಸಿಪಿ ಇದು. ಈ ಮಸಾಲೆ ದೋಸೆ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ದಯವಿಟ್ಟು ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.